ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಮಲ್ಲಿಕ ಗಿಡ ಅಂತ ಹೇಳ್ತಾರೆ. ಇದು ಕಸೆ ಕಟ್ಟಿದಂಥ ಗಿಡ. ಇದು ಈ ಸಲ ಭಾಳ ತೆನೆಯನ್ನೇ ಬಿಟ್ಟಿತ್ತು. ಆದರೆ ಅಕಾಲಿಕ ಮಳೆಯಿಂದಾಗಿ ಸುಮಾರು ಎಲ್ಲ ತೆನೆಗಳು ಹಾಳಾದರೂ ಕೂಡ ಒಂದು 50ರಿಂದ ಒಂದು 100 ಕಾಯಿಯನ್ನು ಬಿಟ್ಟಿದೆ ಅಂತಲೇ ಹೇಳ್ಬೋದು. ಇದು ಗಾತ್ರದಲ್ಲಿ ಭಾಳ ದೊಡ್ಡದಾಗಿರುತ್ತೆ ಮತ್ತು ಮಾರ್ಕೆಟಲ್ಲೂ ಕೂಡ ಇದು ಮಲ್ಲಿಕ ಮಾವಿನ ಹಣ್ಣು ಅಂತೇಳಿ ನೀವು ಮಾರಾಟ ಮಾಡೋದನ್ನು ನೋಡ್ಬೋದು. ನನಗೆ ಅನಿಸೋ ಮಟ್ಟಿಗೆ ಇದು ಅತ್ಯುತ್ತಮ ಹಣ್ಣಿನ ಗಿಡ ಅಂತಲೇ ಹೇಳ್ಬೋದು. ನಾವು ಇದನ್ನು ಕಸೆ ಕಟ್ಟಿದ ಗಿಡ ಅಂತಂದು ನೆಟ್ಟು ಬೆಳೆಸುವಂಥ ಗಿಡ. ಸುಮಾರು ಒಂದು 6ರಿಂದ 7 ವರ್ಷ ಆಗಿರ್ಬೋದು. ಉತ್ತಮ ರೀತಿಯಿಂದ ಫಸಲನ್ನು ನೀಡಿ ನಮಗೆ ಬೇಕಾದಷ್ಟು ಹಣ್ಣನ್ನು ಇದು ಪ್ರತಿ ವರ್ಷವೂ ನಮಗೆ ನೀಡ್ತಾಯಿದೆ. ಇದಕ್ಕೆ ನಾವು ಯಾವುದೇ ರೀತಿಯಿಂದ ಯಾವುದೇ ಥರ ರಾಸಾಯನಿಕ ಗೊಬ್ಬರಗಳಾಗಲಿ ಇನ್ನಿತರ ಗೊಬ್ಬರಗಳನ್ನು ನಾವು ಹಾಕೋದಿಲ್ಲ. ಹೇಗೆ ನೆಟ್ಟಿದ್ದೀವೋ ಹಾಗೆ ಇದೇ ರೀತಿಯಿಂದ ಅದು ನೈಸರ್ಗಿಕವಾಗಿ ಬೆಳೆದು ಈ ರೀತಿಯಾದಂಥ ದೊಡ್ಡ ಬೃಹತ್ಕಾರದ ಗಿಡವಾಗಿ ಮಾರ್ಪಟ್ಟಿದೆ.